ಈಗಾಗಲೇ ಪ್ರಜ್ವಲ್ ರೇವಣ್ಣ ಆಗಮನಕ್ಕೆ SIT ಅವರು ಶತಪಥ ಅಂತ ಕಾಯ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಆಗಮಿಸುವುದಕ್ಕೂ ಮುನ್ನವೇ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀನಿ ಅಂತಕ್ಕಂಥ ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಅವರ ಪರ ವಕೀಲರು ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 3 ಪ್ರಮುಖ ಪ್ರಕರಣಗಳು, ಒಟ್ಟು 4 ಪ್ರಕರಣ ದಾಖಲಾಗಿದೆ. ಅದರಲ್ಲಿ 3 ಅತ್ಯಾಚಾರ ಮತ್ತು 1 ಲೈಂಗಿಕ ದೌರ್ಜನ್ಯ ಪ್ರಕರಣ. ಈ 3 ಅತ್ಯಾಚಾರ ಪ್ರಕರಣದಲ್ಲಿಯೂ ನಿರೀಕ್ಷಣಾ ಜಾಮೀನನ್ನ ಕೋರಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಈಗಾಗಲೇ ಅರ್ಜಿಯನ್ನ ಹಾಕೊಂಡಿದ್ದಾರೆ. 31ನೇ ತಾರೀಕಿಗೆ ಈ ಅರ್ಜಿಯನ್ನ ಕೈಗೆತ್ತಿಕೊಳ್ಳುವುದಾಗಿ ನ್ಯಾಯಾಲಯ ಹೇಳಿದೆ. ಪೆನ್ಡ್ರೈವ್ ಕೇಸಲ್ಲಿ ನಿರೀಕ್ಷಣಾ ಜಾಮೀನಿಗೆ ಪ್ರಜ್ವಲ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಪ್ರಜ್ವಲ್ ಪರ ವಕೀಲರು ಇವತ್ತು ಮಧ್ಯಾಹ್ನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. 3 ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾಳೆನೇ ವಿಚಾರಣೆ ಮಾಡಿ ಅಂತ ಪ್ರಜ್ವಲ್ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿಯನ್ನ ಕೂಡ ಮಾಡಿದ್ರು. ಆದರೆ ಅದಕ್ಕೆ ಕೋರ್ಟ್ ಒಪ್ಪಿಲ್ಲ. ನಾಡಿದ್ದು ಅಂದರೆ ಮೇ 31ಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ನಿಗದಿಪಡಿಸಿದೆ. ನಿರೀಕ್ಷಣಾ ಜಾಮೀನು, ಐ ರಿಪೀಟ್, ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರೋದು. ಒಂದು ವೇಳೆ ನಾಳೆ ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣ ಬಂದು ಏರ್ಪೋರ್ಟ್ನಲ್ಲಿ ಆತನನ್ನು ಬಂಧಿಸಿದ್ದೇವೆ ಅಂತ SIT ಅವರು ಅರೆಸ್ಟ್ ತೋರಿಸ್ಬಿಟ್ರೆ, ಯಾಕೆಂದರೆ ಅರೆಸ್ಟ್ ವಾರೆಂಟ್ ಕೂಡ ಆತನ ವಿರುದ್ಧ ಇರೋದ್ರಿಂದ ಅರೆಸ್ಟ್ ತೋರಿಸಿದ್ರೆ ಆಟೋಮೆಟಿಕ್ ಆಗಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ಬಿಡುತ್ತೆ. ರೆಗ್ಯುಲರ್ ಬೇಲ್ಗೆ ಆಮೇಲೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅದೆಲ್ಲವೂ ಕೂಡ ಅವ್ರ ಪರ ವಕೀಲರಿಗೆ ಗೊತ್ತಿಲ್ಲ ಅಂತ ಏನಲ್ಲ, ಗೊತ್ತಿರುತ್ತೆ. ಆದರೂ ಕೂಡ ಒಂದು ಚಾನ್ಸ್ ತಗೊಳ್ಳೋಣ, ಈಗಿಂದಲೇ ಜಾಮೀನಿಗೆ ಹೋರಾಟ ಮಾಡೋಣ ಅಂತಕ್ಕಂಥ ಲೆಕ್ಕದಲ್ಲಿ ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳಿ, ಒಂದು ನನಗೆ ಗೊಂದಲ ಆಗ್ತಿರೋದು, ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಲುಕೌಟ್ ನೋಟಿಸ್ ಇದೆ, ಬ್ಲೂ ಕಾರ್ನರ್ ನೋಟಿಸ್ ಇದೆ, ಕೋರ್ಟಿಂದ ಈಗಾಗಲೇ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ, ಮತ್ತೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆಗಳು ನಡೀತಾ ಇದೆ. ಇಷ್ಟೆಲ್ಲ ಇದ್ದು ನಾಳೆ ಏರ್ಪೋರ್ಟ್ನಲ್ಲೇ ಲಾಕ್ ಆಗ್ತೀನಿ ಅಂತ ಗೊತ್ತಿದ್ದು ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದು ಯಾಕೆ ಮತ್ತು ಇದನ್ನು ಕೋರ್ಟ್ ಪುರಸ್ಕರಿಸುತ್ತಾ ಅಂತ? ಖಂಡಿತ ಅರವಿಂದ್, ಯಾಕಂದರೆ ಇವತ್ತಿನ ಈ ನಡೆಯ ಒಂದಷ್ಟು ಅನುಮಾನಗಳನ್ನು ಹುಟ್ಟಾಕಿರುವಂಥದ್ದು. ನಾಳೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದ್ದಾವೆ. ಯಾಕೆಂದರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ 31ನೇ ತಾರೀಕು SIT ಮುಂದೆ ಬೆಳಗ್ಗೆ 10 ಗಂಟೆಗೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ವಿಡಿಯೋ ತುಣುಕಿನ ಮೂಲಕ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಜೊತೆಗೆ ಅದರ ಪ್ರಕ್ರಿಯೆಗಳು ಅಂತ ಅನ್ನೋ ರೀತಿಯಲ್ಲಿ ವಿಮಾನದ ಟಿಕೆಟನ್ನು ಬುಕ್ ಮಾಡುವಂಥದ್ದು, ಜೊತೆಗೆ ಸೀಟನ್ನು ಕನ್ಫರ್ಮೇಷನ್ ಮಾಡುವಂಥದ್ದು, ಲಾಗಿನ್ ಆಗುವಂಥದ್ದು, ಇದೆಲ್ಲ ಪ್ರಕ್ರಿಯೆಗಳು ಕೂಡ ಅಂದರೆ ಬೋರ್ಡಿಂಗ್ ಚೆಕ್-ಇನ್ ಅನ್ನು ಮಾಡ್ಕೊಳ್ಳುವಂಥದ್ದು, ಆನ್ಲೈನ್ ಚೆಕ್-ಇನ್ ಅನ್ನು ಮಾಡ್ಕೊಳ್ಳುವಂಥದ್ದು, ಈ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇ ಕುಳಿತು ಚಾಲನೆಯನ್ನು ಕೊಟ್ಟಿದ್ದಾರೆ. ಅದರ ನಡುವೆನೇ ಒಂದು ಮಹತ್ವದ ಬೆಳವಣಿಗೆ ಕೂಡ ಇವತ್ತು ಕೋರ್ಟ್ನಲ್ಲಿ ನಡೆದಿರುವಂಥದ್ದು. ಅಂದರೆ ಮಧ್ಯಾಹ್ನ 3 ಗಂಟೆಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಅಂದರೆ ಅವರ ವಿರುದ್ಧ ದಾಖಲಾಗಿರುವಂಥದ್ದು 4 ಪ್ರಕರಣಗಳು. ಅದರಲ್ಲಿ 3 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ ಪ್ರಕರಣ. ಲೈಂಗಿಕ ದೌರ್ಜನ್ಯ ಪ್ರಕರಣ ಜಾಮೀನು ಸಹಿತ ಪ್ರಕರಣ, 3 ಅತ್ಯಾಚಾರ ಪ್ರಕರಣಗಳೇನಿದ್ದಾವೆ ಅವು ಜಾಮೀನು ರಹಿತ ಪ್ರಕರಣ, ಅಂದರೆ ನಾನ್ ಬೇಲಬಲ್ ಕೇಸ್ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ 3 ಪ್ರಕರಣಗಳೇಂತೋ ಆ 3 ಪ್ರಕರಣಗಳಿಗೆ ಜಾಮೀನನ್ನು ಮಂಜೂರು ಮಾಡಬೇಕು, ಅಂದರೆ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಅಂದರೆ ಮಧ್ಯಾಹ್ನ 3 ಗಂಟೆಗೆ ಅರ್ಜಿ ಸಲ್ಲಿಕೆ ಆಗುತ್ತೆ. 4 ಗಂಟೆಗೆ ಭವಾನಿ ರೇವಣ್ಣ ಅವರ ಅರ್ಜಿ ವಿಚಾರಣೆ, ಅಂದರೆ ಅವರ ಅರ್ಜಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆಯೂ ಕೂಡ ನಡೀತಾ ಇತ್ತು. ಆ ಅರ್ಜಿ ವಿಚಾರಣೆ ಮುಕ್ತಾಯಗೊಂಡ ಬಳಿಕ ತಕ್ಷಣವೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಒಂದು ಕೋರ್ಟ್ಗೆ ಒಂದು ಮನವಿ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಈಗಲೇ ತುರ್ತಾಗಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಿ ಅಥವಾ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿ ಅಂತೇಳಿ ಒಂದು ಮನವಿಯನ್ನು ಮಾಡ್ತಾರೆ. ಆದರೆ ಏನು ನ್ಯಾಯಾಧೀಶರು ಒಂದು ಸೂಚನೆಯನ್ನು ಕೊಡ್ತಾರೆ. SIT ಅಧಿಕಾರಿಗಳು ಆಕ್ಷೇಪಣೆಯನ್ನು ಸಲ್ಲಿಸ್ತೇನೆ, ಅಂದರೆ SIT ಇಂದ ಆಕ್ಷೇಪಣೆ ಸಲ್ಲಿಕೆ ಮಾಡ್ದೇನೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೂಡ ಒಂದು ಹೇಳಿಕೆಯನ್ನು ಕೊಡುವಂಥದ್ದು. ಅದರ ಜೊತೆಗೆ 31ನೇ ತಾರೀಕಿಗೆ ವಿಚಾರಣೆ ನಿಗದಿಯನ್ನು ಮಾಡ್ತೀನಿ ಅಂತೇಳಿ ಕೂಡ ಹೇಳ್ತಾರೆ. ಆದರೆ ಏನು ಪ್ರಜ್ವಲ್ ಪರ ವಕೀಲರು ಒಂದಷ್ಟು ಮಾಹಿತಿಗಳನ್ನು ಹೇಳ್ತಾರೆ. ನಾಳೆ ಪ್ರಜ್ವಲ್ ಭಾರತಕ್ಕೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡುವಂಥ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಕಾನೂನಿನ ರಕ್ಷಣೆ ಕೊಡಿ, ಬಂಧನದಿಂದ ಒಂದು ರಿಲೀಫ್ ಅನ್ನು
ಕೊಡಲಿಕ್ಕೆ ಒಂದು ಅವಕಾಶಗಳಿದೆಯಾ ಅವಕಾಶವನ್ನು ಕೊಡಿ ಅಂತೇಳಿ ಕೇಳ್ಕೊಳ್ಳೋಂಥದ್ದು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಅದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ. ನಾನು ನಾಳೆ ವಿಚಾರಣೆಗೆ ಕೈಗೆತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂದರೆ ನಾಳೆ ಮೇ 30ನೇ ತಾರೀಕು ನಾಳೆ ವಿಚಾರಣೆಯನ್ನು ಕೈಗೆತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೇ 31ನೇ ತಾರೀಕು ಏನೋ ಅರ್ಜಿ ವಿಚಾರಣೆನ ನಾನು ಈ ಹಿಂದೆ ಏನು ನಿಗದಿ ಮಾಡಿದ್ದೀನಿ ಅದನ್ನೇ ನಿಗದಿ ಮಾಡ್ತೀನಿ. 31ನೇ ತಾರೀಕು SIT ಅಧಿಕಾರಿಗಳು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಿ, ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ ಬಳಿಕ ಅರ್ಜಿ ವಿಚಾರಣೆಯನ್ನು ಮಾಡ್ತೀನಿ ಅಂತೇಳಿ ಹೇಳಿರೋಂಥದ್ದು. ಆದರೆ ಅದಕ್ಕಿಂತ ಮುಂಚಿತವಾಗಿ ಪ್ರಜ್ವಲ್ ರೇವಣ್ಣ ಅಂದರೆ ನಾಳೆ ನಿಗದಿಯಾಗಿರುವಂತೆ ನಾಳೆ ಏನಾದರೂ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದು ಬಂಧನಕ್ಕೊಳಗಾದರೆ ಆ ನಿರೀಕ್ಷಣಾ ಜಾಮೀನು ಅರ್ಜಿ ಅನೂರ್ಜಿತ ಆಗುತ್ತೆ, ಅಂದರೆ ಊರ್ಜಿತ ಆಗಲ್ಲ. ಯಾಕೆಂದರೆ ಅವರು ಅರೆಸ್ಟ್ ಆಗಿಬಿಡ್ತಾರೆ. ಅರೆಸ್ಟ್ ಆಗೋ ಹಿನ್ನೆಲೆಯಲ್ಲಿ ಆ ಅರ್ಜಿಗಳು ವಿಚಾರಣೆಗೆ ಮುನ್ನೆಲೆಗೆ ಬರೋದಿಲ್ಲ. ಅರವಿಂದ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗಾಗಿ. ಅಂದರೆ ಒಂದು ಡೌಟ್ ಕಾಡ್ತಾ ಇರ್ತಕ್ಕಂಥದ್ದು, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ಮೇಲೆ ಇವರು ನಾಳೆ ಬರ್ತಾರಾ ಇಲ್ವಾ ಅಂತ. ಬರ್ದೇನೆ ಏನಾದರೂ ನಿರೀಕ್ಷಣಾ ಜಾಮೀನಿಗೆ ಕೇಳ್ಕೊಂಡಿದ್ದಾರಾ, 31ನೇ ತಾರೀಕು ನಿರೀಕ್ಷಣಾ ಜಾಮೀನು ಸಿಕ್ಕಿದ ಮೇಲೆ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರಾ, ಈಗ ಈ ಅನುಮಾನ ಮೂಡ್ತಾ ಇದೆ. ಬಟ್ ಅವರೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ನಾನು ನಾಳೆ ಮಿಡ್ ನೈಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿ ಆದಾಗ ಈ ವ್ಯಕ್ತಿ ಇಷ್ಟು ದಿನ ತಲೆಮರೆಸ್ಕೊಂಡಿದ್ದಾರೆ, ಈಗಲೂ ಬರ್ತೀನಿ ಅಂದು ಮತ್ತೆ ಬರಲಿಲ್ಲ, ಆ ಥರದನ್ನು ಕೂಡ ಖಂಡಿತ ಇದೆಲ್ಲವನ್ನ ಕೋರ್ಟ್ ಪರಿಗಣಿಸುತ್ತೆ. ಖಂಡಿತ. ಅದಕ್ಕೆ ನಾನು ಆರಂಭದ ದಿವಸದಿಂದನೂ ಹೇಳ್ತಾ ಇರ್ತಕ್ಕಂಥದ್ದು, ಈತ ಇಡ್ತಾ ಇರ್ತಕ್ಕಂಥ ಪ್ರತಿಯೊಂದು ತಪ್ಪು ಹೆಜ್ಜೆನೂ ಈತನಿಗೆ ಕಾನೂನು ಕುಣಿಕೆಯನ್ನು ಮತ್ತಷ್ಟು ಬಿಗಿ ಮಾಡ್ತಾ ಇದೆ ಅಂತ. ಬಟ್ ಸ್ಟಿಲ್ ಅವರವರ ವಕೀಲರು ಲಾಯರ್ಸ್ ಏನು ಅವ್ರಿಗೆ ಸಜೆಷನ್ ಕೊಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಸೊ ಏನಾಗುತ್ತೆ ಅಂತಕ್ಕಂಥದ್ದು ನೋಡೋಣ.